ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸ್ಯಾಂಡ್ವಿಚ್ ಮನೇಲಿ ಯಾವ ರೀತಿ ಮಾಡೋದು ನೋಡಿಸ್ತೀನಿ ಬನ್ನಿ. ಈಗ ಮೊದಲಿಗೆ ನಾನು ಸ್ವೀಟ್ ಕಾರ್ನು ಬೇಯಲು ಸಪ್ರೇಟಾಗಿ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾನು ಮನೆಯಲ್ಲೇ ವೈಟ್ ಸಾಸ್ ಯಾವ ರೀತಿ ಮಾಡೋದು ನೋಡಿಸ್ತೀನಿ. ಇವಾಗ 2 ಸ್ಪೂನ್ ಆಯಿಲ್ಗೆ 2 ಸ್ಪೂನ್ ಮೈದಾ ಹಿಟ್ಟು ಹಾಕಿ ಲೋ ಫ್ಲೇಮಲ್ಲಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ಅದು ತಳ ಅಂಟ್ತೀರ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ಈ ಥರ ಎಲ್ಲ ಫುಲ್ಲು ಮಿಕ್ಸ್ ಆದಮೇಲೆ ಇದಕ್ಕೆ ನಾವು 1 ಗ್ಲಾಸ್ ಹಾಲು ಸ್ವಲ್ಪನೇ ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಾವು ಹಾಕಿದಷ್ಟು ಗಟ್ಟಿ ಆಗ್ತಾ ಇರುತ್ತೆ, ನಾವು ನೋಡಿಕೊಂಡು ಹಾಕ್ಕೊತಾ ಇರಬೇಕು. ಈಗ 1 ಗ್ಲಾಸ್ ಹಾಲು ಆದಮೇಲೆ ಅದೇ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಹಾಕ್ಕೋಬೇಕು. ನೋಡಿರಿ, ಈ ಥರ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಸ್ವಲ್ಪ ನೀರಲ್ಲೇ ಮಾಡ್ಕೋಬೇಕು. ಇದು ಆರಿದ್ಮೇಲೆ ಗಟ್ಟಿ ಆಗಿಬಿಡುತ್ತೆ. ನೋಡಿರಿ, ಈ ಥರ ಅದಕ್ಕೆ ಒಂದಿದೆ. ಈಗ ಇದು ಆದಮೇಲೆ ನಾವು ಇದಕ್ಕೆ ಪೆಪ್ಪರ್ ಪೌಡ್ರು ಮತ್ತು ಉಪ್ಪು ಹಾಕಿದ್ದೀನಿ. ಈಗ ರೆಡಿಯಾಗಿದೆ ವೈಟ್ ಸಾಸು. ಮತ್ತು ಇದು ಅದರೊಳಗಡೆ ಇಡೋದಕ್ಕೆ ನಾವು ಸ್ಟಫಿಂಗ್ ಯಾವ ರೀತಿ ಮಾಡೋದು ನೋಡಿಸ್ತೀನಿ ಬನ್ನಿ. ಈಗ ಸ್ವಲ್ಪ ಆಯಿಲು ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೇಕಿದ್ದರೆ ಬೆಳ್ಳುಳ್ಳಿ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಈ ಥರ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ನಿಮ್ಗೆ ಯಾವ ಥರ ಬೇಕೋ ತರಕಾರಿ ಆ ಥರ ಹಾಕ್ಕೊಳ್ಳಿ. ನಾನು ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ ಈರುಳ್ಳಿ ಹಾಕಿದ್ದೀನಿ. ಇದನ್ನು ನಾವು 1/4 ಭಾಗ ಬೇಯಿಸ್ಕೊಬೇಕಾಗುತ್ತೆ. ಫುಲ್ಲು ಬೇಯಿಸೋಷ್ಟೇನಿಲ್ಲ. ನೋಡಿರಿ, ಬೆಂದಿದೆ 1/4 ಭಾಗ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ನಾವು ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ ಹಾಕಿದ್ದೀನಿ. ಅದು ಸ್ಕಿಪ್ ಆಗಿದೆ. ಈಗ ಸ್ವೀಟ್ ಕಾರ್ನು ಮತ್ತು ನಾವು ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಮಾಡಿದ್ದೀನಿ. ನೋಡಿರಿ, ಈಗ ನಿಮಗೆ ಬ್ರೆಡ್ ಯಾವ ರೀತಿ ಸಿಕ್ಕಿದ್ರೆ ಅದೇ ರೀತಿ ತೊಗೊಳ್ರಿ. ನಾನು ನಾರ್ಮಲ್ ಸೈಜ್ ತೊಗೊಂಡಿದ್ದೀನಿ. ಈಗ ನಾವು ಆಯಿಲ್ ಅಥವಾ ತುಪ್ಪ ಬೆಣ್ಣೆ ಏನಾದರೂ ಹಾಕಿ ಇದನ್ನು ನಾವು ಟೋಸ್ಟ್ ಮಾಡ್ಕೋಬೇಕು. ಒಂದು ನಿಮಿಷ ಟೋಸ್ಟ್ ಮಾಡಿದ್ರೆ ಸಾಕಾಗುತ್ತೆ. ಆ ಕಡೆ ಈ ಕಡೆ 2 ಕಡೆಯೂ ಸ್ವಲ್ಪ ಟೋಸ್ಟ್ ಮಾಡಿ. ನೋಡಿರಿ, ಈ ಥರ ಆಗಿದೆ. ಈಗ 2 ಪೀಸ್ ತೊಗೊಂಡು ಒಂದು ಸೈಡು ವೈಟ್ ಸಾಸು ಮತ್ತು ಒಂದು ಸೈಡ್ ಟೊಮೊಟೊ ಸಾಸನ್ನ ನಾವು ಹಚ್ಕೊಬೇಕಾಗುತ್ತೆ. ಇದಕ್ಕೆ ಟೊಮೊಟೊ ಸಾಸ್ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ನೋಡ್ಕೊಳ್ಳಿ ಬೇಕಿದ್ದರೆ. ಈ ಟೊಮೊಟೊ ಸಾಸನ್ನ ಎಲ್ಲ ಕ್ಲೀನಾಗಿ ಅಪ್ಲೈ ಮಾಡಿ. ಈಗ ನಾವು ರೆಡಿ ಮಾಡಿಕೊಂಡಿದ್ದೀವಲ್ಲ ವೆಜಿಟೇಬಲ್ದು, ಅದನ್ನು ಇದರೊಳಗಡೆ ಹಾಕಬೇಕಾಗುತ್ತೆ ನಾವು. ನೋಡಿರಿ, ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ನಾವು ನಿಧಾನಕ್ಕೆ ಹಾಕ್ಕೋಬೇಕು. ಫುಲ್ಲು ಆಚೆ ಬರೋ ಥರ ಹಾಕ್ಕೋಬೇಡಿ, ಈ ಥರ ಬಂದರೆ ಸಾಕು. ಈಗ ಅದ್ರ ಮೇಲೆ ಇದನ್ನು ಇಟ್ಟು ನಾವು ಇದನ್ನು ಇನ್ನೊಂದು ನಿಮಿಷ ನಾವು ಟೋಸ್ಟ್ ಮಾಡಬೇಕಾಗುತ್ತೆ. ಆ ಕಡೆ ಈ ಕಡೆ ಸ್ವಲ್ಪ ಟೋಸ್ಟ್ ಮಾಡಿದ್ರೆ ವೈಟ್ ಸಾಸು ನಾವು ಪಿಜ್ಜಾಗೂ ಯೂಸ್ ಮಾಡ್ಬೋದು. ಈಗ ರೆಡಿಯಾಗಿದೆ ನೋಡಿರಿ, ಸ್ಯಾಂಡ್ವಿಚ್ ರೆಡಿಯಾಗಿದೆ. ಯಾವಾಗೂ ಮಕ್ಕಳಿಗೆ ಔಟ್ಸೈಡಿನ ತರೋ ಬದಲು ಮನೇಲಿ ಈ ರೀತಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ. ಈಗ ರೆಡಿಯಾಗಿದೆ ನೋಡಿ. ಇದನ್ನು ಟೊಮೊಟೊ ಕೆಚಪ್ ಜೊತೆ ತಿನ್ನಿ, ಸೂಪರ್ ಇರುತ್ತೆ. ನೀವು ಟ್ರೈ ಮಾಡಿ.